ಟ್ರೂ ಲವ್ ಡಸಂಟ್ ಎಕ್ಸಿಸ್ಟ್. ನಿಜವಾದ ಪ್ರೀತಿ ಈ ಭೂಮಿ ಮೇಲೆ ಎಕ್ಸಿಸ್ಟೇ ಆಗಲ್ಲ. ನಿಜವಾದ ಪ್ರೀತಿ ನಿಮಗಾಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ನಿಮಗೇನಾದರೂ ನನಗೆ ರಿಯಲ್ ಲವ್ ಆಗಿದೆ ಅನ್ನೋ ಫೀಲಿಂಗ್ ಬರ್ತಾ ಇದ್ರೆ ನೀವು ಭ್ರಮೆಯಲ್ಲಿದ್ದೀರಿ ಅಂತಂದಂಗೆ ಮೊದಲು ಈ ಭ್ರಮೆಯಿಂದ ಹೊರಗೆ ಬನ್ನಿ. ನೀವು ಕೂಡ ಯಾರನ್ನ ರಿಯಲಿ ಲವ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಬೇರೆಯವರು ಕೂಡ ನಿಮ್ಮನ್ನು ರಿಯಲಿ ಲವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಭ್ರಮೆ ಆಗಿದೆ, ಇಲ್ಯೂಷನ್ ಆಗಿದೆ. ಹೇಗೆ ಸೌಂದರ್ಯ ಅನ್ನೋದೊಂದು ಸುಂದರ ಸುಳ್ಳಿದೆನೋ ಅದೇ ರೀತಿ ನಿಜವಾದ ಪ್ರೀತಿ ಅನ್ನೋದು ಕೂಡ ಒಂದು ಸುಂದರ ಸುಳ್ಳಿದೆ, ಒಂದು ಭ್ರಮೆ ಇದೆ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಯಾಕೆ ಜನ ನಿಮ್ಮನ್ನು ಪ್ರೀತಿಸ್ತಾರೆ ಅನ್ನೋದಕ್ಕೆ 2 ಸೈಕಾಲಜಿಕಲ್ ಕಾರಣಗಳನ್ನು ಕೊಟ್ಟಿದ್ದೆ. ಆ ವಿಡಿಯೋವನ್ನು ನೋಡಿ, ಅಂದರೆ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಗಂಡ್ಮಕ್ಕಳಿರಲಿ ಹೆಣ್ಮಕ್ಕಳಿರಲಿ, ಇವರು ಮನುಷ್ಯರಿದ್ರೂ ಕೂಡ ಬೇಸಿಕಲಿ ಇವರು ಪ್ರಾಣಿಗಳೇ ಇದ್ದಾರೆ. ಮನುಷ್ಯ ಅತ್ಯಂತ ಡೇಂಜರಸ್ ಆಗಿರುವ ಪ್ರಾಣಿಯಾಗಿದ್ದಾನೆ, ಇದಂತೂ ನಿಮಗೆ ಗೊತ್ತೇ ಇದೆ. ನಾವು ಕಾಡನ್ನು ಬಿಟ್ಟು ನಾಡಿಗೆ ಬಂದರೂ ಕೂಡ ನಮ್ಮಲ್ಲೇನು ಅಂತ ಬದಲಾವಣೆಗಳಾಗಿಲ್ಲ. ಕಾಡು ಪ್ರಾಣಿಗಳು ಬಟ್ಟೆ ಹಾಕಿಕೊಳ್ಳದೆ ಬೆತ್ತಲೆ ತಿರುಗ್ತಾ ಇವೆ, ನಾವು ಬಟ್ಟೆ ಹಾಕೊಂಡು ಕೂಡ ಬತ್ತಲೇನೆ ತಿರುಗ್ತಾ ಇದ್ದೀವಿ. ನಮಗನ್ಸುತ್ತೆ ನಾವು ಸಿವಿಲೈಸ್ಡ್ ಇದ್ದೀವಿ, ಬಟ್ಟೆ ಹಾಕೊಂಡಿದ್ದೀವಿ, ಎಜುಕೇಟೆಡ್ ಆಗಿದ್ದೀವಿ, ಮ್ಯಾಚುರಿಟಿ ಇದೆ, ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಅನಿಸುತ್ತೆ. ಬಟ್ ಪ್ರಾಣಿಗಳಿಗೆ ಕಂಪೇರ್ ಮಾಡಿದರೆ ನಾವು ಅವರಿಗಿಂತಲೂ ಕಡೆಯಾಗಿದ್ದೇವೆ, ಕೆಳಮಟ್ಟದಲ್ಲಿದ್ದೇವೆ. ಇದನ್ನು ನಾವು ಒಪ್ಕೊಳ್ಳಲ್ಲ ಅಷ್ಟೇ. ನಮಗೆ ಕಂಪೇರ್ ಮಾಡಿದರೆ ಪ್ರಾಣಿಗಳು ಎಷ್ಟೋ ಪಟ್ಟು ವಾಸಿ ಇವೆ. ಈ ನಿಸರ್ಗ ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದೆ ಅಂಥೇಳಿ ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ? ಈ ನಿಸರ್ಗ ನಮ್ಮನ್ನು ಜನ್ರೇಷನನ್ನು ಕಂಟಿನ್ಯೂ ಮಾಡುವುದಕ್ಕಾಗಿ ಸೃಷ್ಟಿ ಮಾಡಿದೆ. ಸಂತತಿ ಮುಂದುವರಿಯಬೇಕಲ್ಲ, ಅದಕ್ಕಾಗಿಯೇ ಗಂಡು ಹೆಣ್ಣು ಅನ್ನೋ ಪ್ರಭೇದಗಳನ್ನು ಈ ನಿಸರ್ಗ ಸೃಷ್ಟಿ ಮಾಡಿದೆ. ಗಂಡು ಹೆಣ್ಣುಗಳ ಮುಖ್ಯ ಕೆಲಸ ಏನು? ಇಬ್ಬರು ಕೂಡೋದು, ಕೂಡಿಬಿಟ್ಟು ಸಂತಾನೋತ್ಪತ್ತಿಯನ್ನು ಮಾಡೋದು. ಇಷ್ಟೇ ಇದೆ ನಮ್ಮ ಕೆಲಸ. ಪ್ರಾಣಿಗಳಲ್ಲೂ ಕೂಡ ಗಂಡು ಹೆಣ್ಣು ಪ್ರಭೇದಗಳಿವೆ, ಸಸ್ಯವರ್ಗದಲ್ಲೂ ಕೂಡ ಗಂಡು ಹೆಣ್ಣು ಪ್ರಭೇದಗಳಿವೆ, ಮನುಷ್ಯರಲ್ಲೂ ಕೂಡ ಗಂಡು ಹೆಣ್ಣು ಪ್ರಭೇದಗಳಿವೆ. ಇವುಗಳ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮಿಲನ ಆಗೋದು, ಮಿಲನ ಮಾಡಿಬಿಟ್ಟು ಸಂತಾನೋತ್ಪತ್ತಿ ಮಾಡೋದು, ಮುಂದಿನ ಒಂದು ಸಂತತಿಯನ್ನು ಮುಂದುವರಿಸೋದು. ಇಷ್ಟು ಬಿಟ್ಟರೆ ನಮ್ಮ ಕೆಲಸ ಏನೂ ಇಲ್ಲ. ನೀವು ನಿಮ್ಮ ಲೈಫಲ್ಲಿ ಏನಾಗಬೇಕು, ಏನು ಬಿಡಬೇಕು, ಅಷ್ಟು ಸಂಪಾದನೆ ಮಾಡಬೇಕು, ಇದನ್ನು ತರಬೇಕು, ಅದನ್ನು ತರಬೇಕು, ನಿಮ್ಮ ಪರ್ಸ್ನಲ್ ಚಾಯ್ಸ್ ಆಗಿದೆ ಅದು. ಆದರೆ ನಿಸರ್ಗದ ದೃಷ್ಟಿಯಲ್ಲಿ ನಿಮ್ಮನ್ನು ಯಾವುದಕ್ಕಾಗಿ ಸೃಷ್ಟಿ ಮಾಡಿದೆಯಪ್ಪ ಅಂತಂದರೆ ಜಸ್ಟ್ ಜನ್ರೇಷನನ್ನು ಕಂಟಿನ್ಯೂ ಮಾಡಿಕೊಳ್ಳೋದಕ್ಕಾಗಿ ಅಷ್ಟೇ. ಇಷ್ಟೇ ಇದೆ. ಅದಕ್ಕಾಗಿ ಈ ನಿಸರ್ಗ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಅಟ್ರಾಕ್ಷನನ್ನು ಇಟ್ಟಿದೆ. ಅಪೋಸಿಟ್ ಜೆಂಡರ್ ಅಟ್ರಾಕ್ಟ್ಸ್ ಈಚ್ ಅದರ್. ಗಂಡ್ಮಕ್ಕಳು ಹೆಣ್ಮಕ್ಕಳೆಡೆಗೆ ಅಟ್ರಾಕ್ಟ್ ಆಗ್ತಾರೆ, ಹೆಣ್ಮಕ್ಕಳು ಗಂಡ್ಮಕ್ಕಳೆಡೆಗೆ ಅಟ್ರಾಕ್ಟ್ ಆಗ್ತಾರೆ. ಗಂಡ್ಮಕ್ಕಳಿರಲಿ ಹೆಣ್ಮಕ್ಕಳಿರಲಿ, ನಾವೆಲ್ಲರೂ ಏನಾಗಿದ್ದೇವೆ? ಮೂಳೆ ಮಾಂಸದ ಮುದ್ದೆಗಳಾಗಿದ್ದೇವೆ. ಮತ್ತು ಈ ಮೂಳೆ ಮಾಂಸದ ಮುದ್ದೆಗಳಲ್ಲಿ ಬಹಳಷ್ಟು ಕೆಮಿಕಲ್ಸ್ ಇವೆ, ರಾಸಾಯನಿಕಗಳಿವೆ. ಅವುಗಳಿಗೆ ನಾವು ಹಾರ್ಮೋನ್ಸ್ ಅಂತ ಕರಿತೀವಿ. ಯಾವಾಗ ನಾವು ಪ್ರೌಢಾವಸ್ಥೆಗೆ ಬರ್ತೀವೋ ಆವಾಗ ನಮ್ಮಲ್ಲಿ ಹಾರ್ಮೋನುಗಳ ಹಾರಾಟ ಶುರುವಾಗತ್ತೆ. ಹಾರ್ಮೋನುಗಳ ಹಾರಾಟ ಶುರುವಾದಾಗ ನಾವು ಅಪೋಸಿಟ್ ಜೆಂಡರ್ನ ಕಡೆಗೆ ಅಟ್ರಾಕ್ಟ್ ಆಗ್ತೀವಿ. ಅಪೋಸಿಟ್ ಜೆಂಡರ್ ಅಟ್ರಾಕ್ಟ್ಸ್ ಈಚ್ ಅದರ್. ಹೇಗೆ ಮ್ಯಾಗ್ನೆಟು ಅಪೋಸಿಟ್ ಪೋಲ್ಗಳಲ್ಲಿ ಅಟ್ರಾಕ್ಟ್ ಆಗುತ್ತೋ ಅದೇ ರೀತಿ ನಾವು ಅಪೋಸಿಟ್ ಜೆಂಡರಲ್ಲಿ ಅಟ್ರಾಕ್ಟ್ ಆಗ್ತೀವಿ. ಹೆಣ್ಣು ಗಂಡಿನ ಅತಿ ದೊಡ್ಡ ಡಿಸ್ಟ್ರಾಕ್ಷನ್ ಆಗ್ತಾಳೆ, ಅದೇ ರೀತಿ ಗಂಡು ಹೆಣ್ಣಿಗೆ ಅತಿ ದೊಡ್ಡ ಡಿಸ್ಟ್ರಾಕ್ಷನ್ ಆಗ್ತಾನೆ. ಇದರಲ್ಲಿ ಗಂಡು ಹೆಣ್ಣಿಂದು ಏನೂ ತಪ್ಪಿಲ್ಲ. ಇದರಲ್ಲಿ ಕಿತಾಪತಿ ಮಾಡ್ತಾ ಇರೋದು ಯಾರಪ್ಪ ಅಂತಂದರೆ ನಮ್ಮ ನೇಚರ್, ಅಂದರೆ ನಮ್ಮ ನಿಸರ್ಗ. ನಿಸರ್ಗ ನಿಮ್ಮನ್ನು ರೆಡಿ ಮಾಡಿರುವ ಮುಖ್ಯ ಉದ್ದೇಶನೇ ಏನಿದೆ? ಕಂಟಿನ್ಯೂಟಿ ಆಫ್ ದ ಜನ್ರೇಷನ್. ಅದಕ್ಕಾಗಿ ನೇಚರು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿಸುತ್ತೆ. ಅಟ್ರ್ಯಾಕ್ಟ್ ಮಾಡಿಸಿದಾಗ ನೀವೇನಾಗ್ತೀರಾ? ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಯಾರನ್ನಾದರೂ ಸೆಲೆಕ್ಟ್ ಮಾಡ್ಕೊತೀರಾ. ಫಸ್ಟ್ ಅಟ್ರಾಕ್ಷನ್ ಆಗತ್ತೆ, ಅಟ್ರಾಕ್ಷನ್ ಆದ ನಂತರ ಸೆಲೆಕ್ಷನ್ ಆಗತ್ತೆ. ನಾನು ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ವಿಡಿಯೋ ಸಿರೀಸ್ನಲ್ಲಿ ಗಂಡ್ಮಕ್ಕಳು ಯಾವ ಆಧಾರದ ಮೇಲೆ ಹೆಣ್ಮಕ್ಕಳನ್ನು ಸೆಲೆಕ್ಟ್ ಮಾಡ್ತಾರೆ ಮತ್ತು ಹೆಣ್ಮಕ್ಕಳು ಯಾವ ಆಧಾರದ ಮೇಲೆ ಗಂಡ್ಮಕ್ಕಳನ್ನು ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನು ಡೀಟೇಲ್ ಆಗಿ ಸೆಪ್ರೇಟ್ ಆಗಿರುವ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿರುವೆ. ನೀವು ಆ ಪ್ಲೇಲಿಸ್ಟಿಗೆ ಹೋಗಿ ನೋಡ್ಬೋದು. ನೋಡಿದರೆ ನಿಮಗೆ ಗೊತ್ತಾಗತ್ತೆ. ಹೆಣ್ಮಕ್ಳಿಗೆ ಏನು ಬೇಕಾಗಿರುತ್ತೆ? ಸೆಕ್ಯೂರಿಟಿ ಬೇಕಾಗಿರುತ್ತೆ, ಸೇಫ್ಟಿ ಬೇಕಾಗಿರುತ್ತೆ, ಸರ್ವೈವಲ್ಗಾಗಿ ರಿಸೋರ್ಸಸ್ಗಳು ಬೇಕಾಗಿರ್ತವೆ. ರಿಸೋರ್ಸಸ್ ಯಾರ ಹತ್ರ ಇರುತ್ತೋ ಹೆಣ್ಮಕ್ಳು ಅವರನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಇನ್ನು ಗಂಡ್ಮಕ್ಳು ಯಾವ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾರಪ್ಪ ಅಂತಂದರೆ ಅವರು ಫರ್ಟೈಲ್ ಆಗೋಕ್ಕೆ ಯೋಗ್ಯರಿದ್ರೆ ಮುಗೀತು, ಅವಳಿಗೆ ಮಗುವನ್ನು ಹೆರೋ ತಾಕತ್ತಿದ್ರೆ ಮುಗೀತು ಅಂಥವಳನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಈ ಬೇಸ್ ಮೇಲೆ ಅವರು ಸೆಲೆಕ್ಟ್ ಮಾಡ್ಕೊತಾರೆ. ಸೆಲೆಕ್ಟ್ ಆದ ತಕ್ಷಣ ಏನಾಗುತ್ತೆ? ಅವ್ರ ರಿಯೂನಿಯನ್ ಆಗುತ್ತೆ, ಅಂದರೆ ಮಿಲನ ಆಗತ್ತೆ. ಮಿಲನ ಆದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನಿದೆ? ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿಯಿಂದ ಏನು ಬರುತ್ತೆ?
ಅವರ ಜೆರಾಕ್ಸ್ ಕಾಪಿಗಳು ಬರ್ತವೆ ಅಂತಂದಂಗೆ, ಅಂದರೆ ಅವರಿಗೆ ಮಕ್ಕಳಾಗ್ತವೆ. ಈ ಮಕ್ಕಳುಗಳು ದೊಡ್ಡವರಾಗ್ತಾರೆ, ಮತ್ತೆ ಅಪೋಸಿಟ್ ಜೆಂಡರ್ನ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ, ಮತ್ತೆ ಅವರು ಸೆಲೆಕ್ಷನ್ ಮಾಡ್ಕೊತಾರೆ. ಸೆಲೆಕ್ಷನ್ ಆದ ತಕ್ಷಣ ರೀಪ್ರೊಡಕ್ಷನ್ ಆಗುತ್ತೆ, ಮತ್ತೆ ಅವ್ರಿಗೆ ಮಕ್ಕಳು ಹುಟ್ಟುತ್ತವೆ. ಈಗ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಭೂಮಿಗೆ ತಂದಿದ್ದಾರೆ, ನೀವಿಬ್ರು ಮುಂದೆ ತಂದೆ ತಾಯಿಗಳಾಗ್ತೀರಾ. ನೀವು ನಿಮ್ಮ ಮಕ್ಕಳನ್ನು ತರ್ತೀರಾ, ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳನ್ನು ತರ್ತಾರೆ, ಮುಂದೆ ಅವರ ಮಕ್ಕಳು ನಿಮಗೆ ಮರಿ ಮೊಮ್ಮಕ್ಕಳನ್ನು ತರ್ತಾರೆ. ಇದೇ ರೀತಿ ಈ ರೀಪ್ರೊಡಕ್ಷನ್ ಸೈಕಲ್ ಮುಂದೆ ಹೋಗ್ತಾ ಇರುತ್ತೆ. ನೇಚರ್ ನಿಮ್ಮನ್ನ ಇದಕ್ಕಾಗಿಯೇ ಸೃಷ್ಟಿ ಮಾಡಿಬಿಟ್ಟಿದೆ. ನಿಮಗನ್ಸತ್ತೆ ನನಗೆ ಲವ್ ಆಗಿಬಿಟ್ಟಿದೆ, ಟ್ರೂ ಲವ್ ಇದೆ ಅಂತೇಳಿ. ಬಟ್ ಅದು ಟ್ರೂ ಲವ್ ಅಲ್ಲ, ನೇಚರ್ನ ಒಂದು ಗೇಮ್ ಆಗಿದೆ. ನೀವಂತ ಇರ್ತೀರಲ್ಲ, ಗೊಂಬೆ ಆಡ್ಸೋನು ಮೇಲೆ ಕುಂತವನೇ ಅಂತ ಹೇಳ್ಬಿಟ್ಟು. ಸೊ ನಿಮ್ಮನ್ನ ಯಾರು ಆಟ ಆಡಿಸ್ತಾ ಇದ್ದಾರಪ್ಪ ಅಂತಂದ್ರೆ ನೇಚರ್ ಆಟ ಆಡಿಸ್ತಾ ಇದೆ. ನೀವು ಅನ್ಕೋತೀರಾ ಎಲ್ಲವೂ ಕೂಡ ನಾನೆಂದುಕೊಂಡಂತೆ ಆಗ್ತಾ ಇದೆ ಅಂತೇಳಿ. ನೀವೆಂದುಕೊಂಡಂತೆ ಏನೂ ಆಗ್ತಾ ಇರಲ್ಲ. ನೇಚರ್ ನಿಮ್ಮನ್ನ ಇಂಟೆನ್ಷಿಯಲ್ ಆಗಿ ಮಾಡಿಸ್ತಾ ಇರತ್ತೆ. ಎಲ್ಲವೂ ಕೂಡ ನೇಚರ್ನ ಕಂಟ್ರೋಲ್ನಲ್ಲಿದೆ, ನಿಮ್ಮದೇನಿಲ್ಲ. ನೇಚರ್ಗೆ ಗೊತ್ತು ಯಾವುದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಯಾರ ಜೊತೆಗೆ ಏನು ಮಾಡಬೇಕು ಅನ್ನೋದು ನೇಚರಿಗೆ ಗೊತ್ತು. ಅದಕ್ಕೆ ತಕ್ಕಂತೆ ನೇಚರ್ ಮಾಡ್ತಾ ಇರುತ್ತೆ. ಸೊ ನೇಚರ್ಗೆ ಇಲ್ಲಿ ರೀಪ್ರೊಡಕ್ಷನ್ ಮಾಡಿಸೋದಿರತ್ತೆ, ಅದಕ್ಕಾಗಿ ಅದು ಅಟ್ರಾಕ್ಷನನ್ನು ಮಾಡಿಸ್ತಾ ಇರತ್ತೆ. ಇದನ್ನೇ ನೀವು ಲವ್ ಅನ್ಕೊಂಡ್ಬಿಡ್ತೀರಾ. ಹಾರ್ಮೋನುಗಳ ಹಾರಾಟವನ್ನೇ ಲವ್ ಅನ್ಕೊಂಡ್ಬಿಡ್ತೀರಾ. ಅದಕ್ಕಾಗಿ ಅಂಥವ್ರು ಬೇಕು ಇಂಥವ್ರು ಬೇಕು ಅಂತೆಲ್ಲ ಹುಚ್ಚಿರ್ತೀರ, ಪ್ರೀತಿ ಪ್ರೇಮ ಅಂಥೇಳಿ ಓಡ್ತೀರಾ. ಸೊ ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ, ನೇಚರ್ ಆ ರೀತಿ ನಿಮಗೆ ಮಾಡಿಸ್ತಾ ಇರುತ್ತೆ. ಅದಕ್ಕಾಗಿಯೇ ನಾನು ಹೇಳ್ತಾ ಇರೋದು ಟ್ರೂ ಲವ್ ಡಸಂಟ್ ಎಕ್ಸಿಸ್ಟ್. ನಿಜವಾದ ಪ್ರೀತಿ ಇರೋಕ್ಕೆ ಚಾನ್ಸೇ ಇಲ್ಲ. ಇನ್ನು ನೀವು ಸ್ನೇಹ ಪ್ರೀತಿ ಪ್ರೇಮ ಮದುವೆಯನ್ನಂತೂ ಸೌಂದರ್ಯ ಸಂಪತ್ತನ್ನು ನೋಡಿ ಆಗ್ತಾ ಇದ್ದೀರಾ. ಸೊ ನಿಮಗೂ ಗೊತ್ತಿದೆ, ನೀವು ಮದುವೆಯಾಗಿ ಪ್ರೀತಿ ಮಾಡಿ ಅಲ್ಲೇನು ನಡೀತಾ ಇದೆ, ನಿಮ್ಮದು ಸೌಂದರ್ಯ ಸಂಪತ್ತು ನಡೀತಾ ಇದೆ. ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಇದರಲ್ಲೇನು ನಿಜವಾದ ಪ್ರೀತಿ ಬಂತು? ಮಣ್ಣು ಏನೂ ಇಲ್ಲ. ಜಸ್ಟ್ ಇಟ್ ಈಸ್ ಅ ಬಿಸ್ನೆಸ್. ಪ್ರೀತಿನೂ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಮದುವೆನೂ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇನ್ನು ಕೆಲವೊಂದಿಷ್ಟು ಜನರಿಗೆ ಅನಿಸ್ತಾ ಇರುತ್ತೆ, ನಾನು ಇಲ್ಲ ದುಡ್ಡನ್ನು ಸೌಂದರ್ಯವನ್ನು ಸಂಪತ್ತನ್ನು ಬಿಟ್ಟು ಬೇರೆ ಕಾರಣಕ್ಕಾಗಿ ಆಗಿರುವೆ ಅಂತೇಳಿ. ಅದನ್ನು ಕೂಡ ಡಿಕೋಡ್ ಮಾಡೋಣ ನಿಮ್ಮ ಪ್ರಕಾರನೇ. ಒಂದು ವೇಳೆ ನಿಮಗೆ ಎಲ್ಲ ಥರದ ವಿಡಿಯೋಗಳನ್ನು ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡೋದನ್ನು ಕಲ್ತ್ಬಿಟ್ಟು ನಿಮ್ಮದೇ ಆದಂತಹ ಒಂದು ಸ್ವಂತ ಫ್ರೀಲ್ಯಾನ್ಸ್ ವಿಡಿಯೋ ಎಡಿಟಿಂಗ್ ಏಜೆನ್ಸಿಯನ್ನು ಶುರು ಮಾಡಿಬಿಟ್ಟು ಲಕ್ಷಗಟ್ಟಲೆ ಹಣ ಗಳಿಸುವ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಸದ್ಯಕ್ಕೆ ಈ ಜಗತ್ತಿನಲ್ಲಿ ಯಾರೂ ಯಾರನ್ನು ಕಾರಣವಿಲ್ಲದೆ ಅಂತೂ ಇಷ್ಟಪಡಲ್ಲ, ಕಾರಣವಿಲ್ಲದೆ ಪ್ರೀತಿನೂ ಮಾಡಲ್ಲ, ದೋಸ್ತಿನೂ ಮಾಡಲ್ಲ, ಮದುವೆ ಆಗಲ್ಲ. ನೀವು ಬೇರೆಯವರೊಂದಿಗೆ ಸ್ನೇಹವನ್ನು ಬೆಳೆಸೋದಕ್ಕಿಂತ ಮುಂಚೆ, ಪ್ರೀತಿಯನ್ನು ಬೆಳೆಸೋದಕ್ಕಿಂತ ಮುಂಚೆ, ಮದುವೆ ಆಗೋದಕ್ಕಿಂತ ಮುಂಚೆ ನಿಮ್ಮದು ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಅಲ್ಲಿ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ. ಈ ಕಾರಣವನ್ನೇ ನೀವು ಪ್ರೀತಿ ಅಂತ ಅಂದ್ಕೊಂಡ್ಬಿಡ್ತೀರಾ. ನೀವು ಯಾವ ಕಾರಣಕ್ಕಾಗಿ ಅವರನ್ನು ಇಷ್ಟಪಡ್ತಾ ಇರ್ತೀರಾ, ಮದುವೆ ಆಗ್ತಾ ಇರ್ತೀರಲ್ಲ, ಅದಕ್ಕೆ ನೀವೇನು ಮಾಡಿಬಿಡ್ತೀರಾ, ಲವ್ ಅನ್ನೋ ಲೇಬಲನ್ನು ಅಂಟಿಸ್ಬಿಡ್ತೀರಾ. ಇದು ನಿಮ್ಮ ಡೆಫಿನೇಷನ್ ಆಯಿತು. ಬಟ್ ರಿಯಾಲಿಟಿಯಲ್ಲಿ ಅದು ಜಸ್ಟ್ ಬೇರೆ ಅದರ ಲೇಬಲ್ ಆಗಿರುತ್ತೆ. ಟ್ರೂ ಲವ್ ಅಲ್ಲ, ಲವ್ ಅಲ್ಲ ಅಂತಂದಂಗೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನೀವು ಕೈಂಡ್ ಆಗಿದ್ದೀರಾ, ಕೇರಿಂಗ್ ಆಗಿದ್ದೀರಾ, ಹಾನೆಸ್ಟ್ ಆಗಿದ್ದೀರಾ, ಹಂಬಲ್ ಆಗಿದ್ದೀರಾ ಅಂತ ಹೇಳಿಬಿಟ್ಟು ಯಾರಾದರೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಇಲ್ಲ, ಬೇರೆ ಹುಡುಗಿ ಕೈಂಡ್ ಆಗಿದ್ದಾಳೆ, ಕೇರಿಂಗ್ ಆಗಿದ್ದಾಳೆ, ಹಾನೆಸ್ಟ್ ಆಗಿದ್ದಾಳೆ, ಹಂಬಲ್ ಆಗಿದ್ದಾಳೆ ಅಂತೇಳಿ ನೀವು ಅವಳನ್ನು ಇಷ್ಟಪಡ್ತೀರಾ ಅಂತಂದರೆ ಅದು ಪ್ರೀತಿ ಅಲ್ಲ ಅಂತಂದಂಗೆ, ಅದು ಅಡ್ಮಿರೇಷನ್ ಅಂದಂಗೆ. ನೀವು ಅವರನ್ನು ಸೈಲೆಂಟಾಗಿ ಹೊಗಳ್ತಾ ಇದ್ದೀರಾ ಅಂತಂದಂಗೆ, ಇಲ್ಲ ಅವರು ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಅಂತಂದಂಗೆ, ಅದು ಅಡ್ಮಿರೇಷನ್ ಅಷ್ಟೇ. ನಿಮ್ಮಲ್ಲಿರುವ ಒಳ್ಳೆ ಕ್ವಾಲಿಟಿಗಳನ್ನು ಯಾರಾದರೂ ಲೈಕ್ ಮಾಡಿದರೆ ಅದಕ್ಕೆ ಪ್ರೀತಿ ಅನ್ನಲ್ಲ, ಅದಕ್ಕೆ ಅಡ್ಮಿರೇಷನ್ ಅಂತಾರೆ. ಇನ್ನು ನೀವು ರಿಚ್ ಇದ್ದೀರಾ, ಫೈನಾನ್ಷಿಯಲ್ ಸ್ಟೇಟಸ್ ನಿಮ್ಮದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಹುಡುಗಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾಳೆ ಅಂತಂದರೆ ಅದು ಪ್ರೀತಿ ಅಲ್ಲ. ಅದಕ್ಕೆ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ, ಸೀದಾ ಆಸಕ್ತಿ ಅಂತ ಕರಿತೀವಿ, ಅವಶ್ಯಕತೆ ಅಂತ ಕರಿತೀವಿ. ಇದರಲ್ಲಿ ಪ್ರೀತಿಯಲ್ಲಿಂದ ಬರುತ್ತೆ, ಚಾನ್ಸೇ ಇಲ್ಲ. ಇನ್ನು ನೀವು ಗುಡ್ ಲುಕಿಂಗ್ ಇದ್ದೀರಾ, ಬ್ಯೂಟಿಫುಲ್ ಇದ್ದೀರಾ ಅಂತೇಳಿ ಯಾರಾದರೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಅಬ್ಸೆಷನ್ ಅಂತ ಕರಿತೀವಿ. ನಿಮಗೆ ಯಾವುದಾದ್ರೂ ಓರ್ವ ಬ್ಯೂಟಿಫುಲ್ ಆಗಿರುವ ಹುಡುಗಿ ಕಾಣಿಸ್ತಾಳೆ, ಗುಡ್ ಲುಕಿಂಗ್ ಇದ್ದಾಳೆ, ಇಲ್ಲ ನಿಮಗೆ ಓರ್ವ ಹ್ಯಾಂಡ್ಸಮ್ ಆಗಿರುವ ಹುಡುಗ ಕಾಣಿಸ್ತಾನೆ, ಫಿಟ್ ಇದ್ದಾನೆ, ಆವಾಗ ನೀವು ಅವರನ್ನು ಇಷ್ಟಪಡ್ತಾ ಇದ್ದರೆ ಅದಕ್ಕೆ ನಾವು ಪ್ರೀತಿ ಅನ್ನಲ್ಲ, ಅದಕ್ಕೆ ಅಬ್ಸೆಷನ್ ಅಂತ ಕರಿತೀವಿ. ಇದನ್ನೇ ನೀವು ಲವ್ ಆಟ್ ಫಸ್ಟ್ ಸೈಟ್ ಅಂಥೇಳಿ ಲೇಬಲ್ ಅಂಟಿಸ್ತಾ ಇದ್ದೀರಾ. ಬಟ್ ರಿಯಾಲಿಟಿಯಲ್ಲಿ ಅದು ಲವ್ ಆಟ್ ಫಸ್ಟ್ ಸೈಟ್ ಅಲ್ಲ. ನಿಮಗೆ ಫಸ್ಟ್ ನೈಟಲ್ಲೂ ಕೂಡ ಲವ್ ಆಗಲ್ಲ, ನಾನು ಬೇಕಂತಂದರೆ ರಿಟರ್ನಲ್ಲಿ ಕೊಡುವೆ. ಲವ್ ಆಟ್ ಫಸ್ಟ್ ಸೈಟು ಬದನೆಕಾಯಿ, ಬರೀ ಬೋಗಸ್ ಅದು.
ಇನ್ನು ಯಾರಾದರೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂಥೇಳಿ ನೀವು ಅವರನ್ನು ಪ್ರೀತಿಸ್ತಾ ಇದ್ದರೆ, ಇಲ್ಲ ನೀವು ಬೇರೆ ಯಾರನ್ನೋ ಪ್ರೀತಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಬೇರೆ ಯಾರೋ ಪ್ರೀತಿಸಿದರೆ ಅದಕ್ಕೆ ನಾವು ಎಂಪತಿ ಅಂತೀವಿ, ಲವ್ ಅನ್ನಲ್ಲ. ಈಗ ಭಾಳಷ್ಟು ಜನ ಹಿಂಗೆ ಮಾಡ್ತಾ ಇರ್ತಾರೆ, ನೀವು ಯಾಕೆ ನಿಮ್ಮ ಗಂಡನನ್ನು ಇಷ್ಟಪಡ್ತೀರಿ ಅಂತ ಕೇಳಿದರೆ ಅವ್ರು ನನ್ನನ್ನು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಇನ್ನು ಇವ್ರಿಗೆ ಕೇಳಿದ್ರೆ ನೀವು ಯಾಕೆ ನಿಮ್ಮ ಹೆಂಡತಿನ ಇಷ್ಟಪಡ್ತೀರಾ ಅಂತಂದರೆ, ಇಲ್ಲ ನನ್ನ ಹೆಂಡತಿ ನನ್ನನ್ನು ಇಷ್ಟಪಡ್ತಾಳೆ ಅದಕ್ಕೆ ನಾನು ಇಷ್ಟಪಡ್ತೀನಿ ಪ್ರೀತಿಸ್ತೀನಿ ಅಂತಾರೆ. ಇದೇನಿದೆ ಅಲ್ಲ, ಪ್ರೀತಿಯನ್ನು ಕೊಡೋದು, ಪ್ರೀತಿಯನ್ನು ತೆಗೆದುಕೊಳ್ಳೋದು ನಿಮ್ಮ ಭಾಷೆಯಲ್ಲಿ, ಕೇರನ್ನು ಮಾಡೋದು, ಕೇರನ್ನು ವಾಪಸ್ ಮಾಡಿಸಿಕೊಳ್ಳೋದು, ಇದಕ್ಕೆ ಎಂಪತಿ ಅಂತೀವಿ, ಸಹಾನುಭೂತಿ ಅಂತೀವಿ, ಪ್ರೀತಿ ಅಲ್ವೇ ಅಲ್ಲ. ನೀವು ಯಾರನ್ನಾದರೂ ಯಾಕೆ ಇಷ್ಟಪಡ್ತೀರಾ, ಯಾಕೆ ಪ್ರೀತಿಸ್ತೀರಾ ಅಂತ ಕೇಳಿದಾಗ ನಿಮ್ಮ ಹತ್ರ ಯಾವುದೇ ಕಾರಣ ಬರಬಾರ್ದು. ಕಾರಣ ಬಂತಪ್ಪ ಅಂತಂದರೆ ಅದು ಪ್ರೀತಿ ಅಲ್ಲ ಅಂದಂಗೆ, ಸ್ವಾರ್ಥ ಅಂದಂಗೆ. ನೋ ರೀಸನ್ ಇತ್ತಪ್ಪ ಅಂತಂದ್ರೇ ಅದಕ್ಕೆ ನಾವು ಪ್ರೀತಿ ಅಂತೀವಿ, ನಿಜವಾದ ಲವ್ ಅಂತೀವಿ. ಅಲ್ಲಿ ಏನಾದರೂ ಒಂದೇ ಒಂದು ಕಾರಣ ಬಂದರೂ ಕೂಡ ಅದು ಪ್ರೀತಿ ಅಲ್ಲ. ಅಡ್ಮಿರೇಷನ್ ಆದರೂ ಆಗಿರುತ್ತೆ, ಇಂಟ್ರೆಸ್ಟ್ ಆದರೂ ಆಗಿರುತ್ತೆ, ಅಬ್ಸೆಷನ್ ಆದರೂ ಆಗಿರುತ್ತೆ, ಎಂಪತಿ ಆದರೂ ಆಗಿರುತ್ತೆ, ಇಲ್ಲವೇ ಸೆಲ್ಫಿಶ್ನೆಸ್ ಆದರೂ ಆಗಿರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಬೇರೆ ಕಾರಣ ಇರುತ್ತೆ. ನೀವು ಏನೇ ಒಂದು ಕಾರಣ ಕೊಟ್ಟರೂ ಕೂಡ ಇದರಲ್ಲೇ ಒಂದಿರುತ್ತೆ, ಆದರೆ ಅದು ಪ್ರೀತಿ ಇರಲ್ಲ. ಪ್ರೀತಿ ಇದೆಪ್ಪ ಅಂತಂದರೆ ಅಲ್ಲಿ ಯಾವುದೇ ಕಾರಣ ಇರಲ್ಲ, ಯಾವುದೇ ಕಂಡೀಷನ್ಸ್ಗಳಿರಲ್ಲ, ಯಾವುದೇ ಎಕ್ಸ್ಪೆಕ್ಟೇಷನ್ಗಳಿರಲ್ಲ, ಅಂದರೆ ಅದು ಪ್ರೀತಿ ಅಂದಂಗೆ. ಆದರೆ ಸದ್ಯಕ್ಕಂತೂ ನಮ್ಮ ಜನ ಹುಡುಗರು ಅವರೇ ಇದ್ದಾರೆ, ಹುಡುಗಿಯರು ಅವರೇ ಇದ್ದಾರೆ. ಹುಡುಗರು ಹುಡುಗಿಯರ ಬ್ಯೂಟಿಯನ್ನು ನೋಡ್ತಾರೆ, ಇನ್ನು ಹುಡುಗಿಯರು ಹುಡುಗರ ಪ್ರಾಪರ್ಟಿಯನ್ನು, ಸ್ಯಾಲ್ರಿಯನ್ನು, ದುಡ್ಡನ್ನು ಇದನ್ನೇ ನೋಡ್ತಾರೆ. ಇದು ಬಿಟ್ಟರೆ ಏನಿದೆ? ಪ್ರೀತಿ ಮಾಡುವಾಗಲೂ ಅದನ್ನೇ ನೋಡ್ತಾರೆ, ಮದುವೆ ಆಗಲೂ ಕೂಡ ಅದನ್ನೇ ನೋಡ್ತಾರೆ. ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದೀರಾ ಅಂತಂದರೆ ಬ್ಯೂಟಿ ಪ್ರಾಪರ್ಟಿಯನ್ನು ನೋಡಿ ನಿಮ್ಮನ್ನೇ ನೀವು ಸೇಲ್ ಮಾಡ್ಕೊತಾ ಇದ್ದೀರಾ ಅಂತಂದಂಗೆ. ಇನ್ನು ನಿಮ್ಮ ಮನೆಯವರು ನಿಮಗೆ ಅರೇಂಜ್ ಮಾಡಿಸ್ತಾ ಇದ್ದಾರೆ ಅಂತಂದರೆ ಅವರು ಕೂಡ ಬ್ಯೂಟಿ ಪ್ರಾಪರ್ಟಿಯನ್ನು ನೋಡಿ ನಿಮ್ಮನ್ನು ಸೇಲ್ ಮಾಡಿದ್ದಾರೆ ಅಂತಂದಂಗೆ. ಲವ್ ಮ್ಯಾರೇಜಲ್ಲಿ ನಿಮ್ಮನ್ನು ನೀವು ಮಾರಿಕೊಳ್ತಾ ಇದ್ದೀರಾ, ಅರೇಂಜ್ ಮ್ಯಾರೇಜಲ್ಲಿ ನಿಮ್ಮ ಪೇರೆಂಟ್ಸ್ಗಳು ನಿಮ್ಮನ್ನು ಮಾರ್ತಾ ಇದ್ದಾರೆ. ಇಷ್ಟೇ ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ ಇದೆ, ಇಷ್ಟೇ. ಟ್ರೂ ಲವ್ ಅಂತೂ ಸದ್ಯಕ್ಕೆ ಎಕ್ಸಿಸ್ಟ್ ಆಗಲ್ಲ. ಟ್ರೂ ಲವ್ಗೆ ನಿಮಗೆ ಡೆಮೋ ಬೇಕಂತಂದರೆ, ಲಾಯಲ್ಟಿಗೆ ನಿಮಗೆ ಡೆಮೋ ಬೇಕಂತಂದರೆ ನೀವು ಜಂಗಲ್ನಲ್ಲಿ ಹುಡುಕಿ ನಿಮಗೆ ಸಿಗತ್ತೆ. ಕಾಡಲ್ಲಿ, ಕಾಡು ಪ್ರಾಣಿಗಳಲ್ಲಿ ನಿಮಗೆ ಲಾಯಲ್ಟಿ, ಟ್ರೂ ಲವ್ ನೋಡೋಕ್ಕೆ ಸಿಗ್ಬೋದು, ಆದರೆ ಇವತ್ತಿನ ಮನುಷ್ಯರಲ್ಲಿ ಅದು ಸಿಗಲ್ಲ. ಈಗ ನಾನು ಭಾಳಷ್ಟು ಕಾಡುಗಳಲ್ಲಿನೇ ಸುತ್ತಾ ಇರುವೆ, ಮಾಡೋಕ್ಕೆ ಕೆಲಸ ಇಲ್ಲಲ್ಲ. ಸೊ ಅಲ್ಲಿ ನನಗೆ ಕಂಡು ಬಂದ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ಹೇಳುವೆ. ಸಪೋಸ್ ಹೆಣ್ಣು ನರಿ ಏನಾದರೂ ಸತ್ತೋಯ್ತಪ್ಪ ಅಂತಂದರೆ ಅದರ ಪಾರ್ಟ್ನರ್ ಆಗಿರುವ ಗಂಡು ನರಿ ಜೀವನ ಪೂರ್ತಿ ಒಂಟಿಯಾಗಿರುತ್ತೆ, ಬೇರೆ ಹೆಣ್ಣು ನರಿಯನ್ನು ಹುಡ್ಕೊಂಡು ಹೋಗಲ್ಲ. ಇದು ಲಾಯಲ್ಟಿ ಆಗಿದೆ. ಇನ್ನು ಹಂಸಗಳಿರ್ತಾವಲ್ಲ, ಗಂಡು ಹೆಣ್ಣು ಹಂಸಗಳು ಒಂದು ಸರ್ತಿ ಸೇರಿಬಿಟ್ರೆ ಲೈಫ್ ಲಾಂಗ್ ಅವು ಒಂದೇ ಪಾರ್ಟ್ನರ್ನ ಜೊತೆಗಿರ್ತವೆ. ಪದೇ ಪದೇ ಪಾರ್ಟ್ನರನ್ನು ಚೇಂಜ್ ಮಾಡಲ್ಲ. ಈ ವರ್ಷ ಒಂದು ಹಂಸನನ್ನು ಹಿಡ್ಕೊಂಡ್ಬಿಟ್ಟೆ, ಮುಂದಿನ ವರ್ಷ ಮತ್ತೊಂದು ಹಂಸ ಅಂತೇಳಿ ಈ ರೀತಿ ಚೇಂಜ್ ಮಾಡಲ್ಲ ಅವು. ಒಂದು ಸರ್ತಿ ಹಂಸಗಳು ಗಂಡು ಹೆಣ್ಣು ಪಾರ್ಟ್ನರ್ ಆದ್ವಪ್ಪ ಅಂತಂದರೆ ಸತ್ರು ಕೂಡ ಬೇರೆ ಆಗಲ್ಲ. ಸಪೋಸ್ ಇಬ್ಬರಲ್ಲಿ ಯಾವುದಾದ್ರೂ ಒಂದು ಹಂಸ ಸತ್ತೋಯ್ತಪ್ಪ ಅಂತಂದರೆ ಬದುಕುಳಿದ ಹಂಸ ಆ ಸತ್ತೋಗಿರೋ ಹಂಸದ ನೆನಪಲ್ಲೇ ಕೊರಗಿ ಕೊರಗಿ ತಾನು ಕೂಡ ಜೀವ ಬಿಡುತ್ತೆ, ಆದರೆ ಬೇರೆ ಹಂಸವನ್ನು ಹುಡ್ಕೊಂಡು ಹೋಗಲ್ಲ. ನೀವು ಹಾರ್ನ್ಬಿಲ್ ಅನ್ನೋ ಒಂದು ಪಕ್ಷಿಯ ಹೆಸರನ್ನು ಕೇಳಿರ್ಬೋದು. ನಾನು ಚಾಂದೋಲಿ ಅನ್ನೋ ಒಂದು ರಿಸರ್ವ್ಡ್ ಫಾರೆಸ್ಟ್ನಲ್ಲಿ ಡಾಕ್ಯುಮೆಂಟ್ರಿ ಶೂಟ್ ಮಾಡೋಕ್ಕೆ ಹೋಗಿದ್ದೆ ಒಂದು 15 ದಿವಸದ ಹಿಂದೆ. ಅಲ್ಲಿರುವ ಫಾರೆಸ್ಟ್ ರೇಂಜ್ ಆಫೀಸರು ನನಗಿದನ್ನು ಎಕ್ಸ್ಪ್ಲೇನ್ ಮಾಡಿದರು. ಹೆಣ್ಣು ಹಾರ್ನ್ಬಿಲ್ ಇರತ್ತಲ್ಲ, ಮೊಟ್ಟೆ ಇಟ್ಟ ನಂತರ ತನ್ನನ್ನು ತಾನು ಮರದೊಳಗೆ ಸೀಲ್ ಮಾಡ್ಕೊಂಡ್ಬಿಡತ್ತೆ, ಲಾಕ್ ಮಾಡ್ಕೊಂಡ್ಬಿಡತ್ತೆ. ಆ ಹೆಣ್ಣು ಹಾರ್ನ್ಬಿಲ್ ಸೀಲ್ ಮಾಡ್ಕೊಂಡ ನಂತರ ಗಂಡು ಹಾರ್ನ್ಬಿಲ್ಲು ಆ ಮೊಟ್ಟೆಯಿಂದ ಜನಿಸುವ ಮಗು ಹಾರ್ನ್ಬಿಲ್ಗೆ ಮತ್ತು ತನ್ನ ಮಡದಿಗೆ ಆಹಾರವನ್ನು ತರುವುದಕ್ಕಾಗಿ ತಿಂಗಳಾನುಗಟ್ಟಲೆ ಸುತ್ತ ಆಹಾರವನ್ನು ತಗೊಂಬರುತ್ತೆ. ಗಂಡು ಹಾರ್ನ್ಬಿಲ್ ಹೊರಗಡೆ ಹೋಗಿ ತಿಂಗಳಾನುಗಟ್ಟಲೆ ಸುತ್ತಾಡಿ ಆಹಾರ ತೆಗೆದುಕೊಂಡು ಮತ್ತೆ ವಾಪಸ್ ಬರೋ ತನಕ ಹೆಣ್ಣು ಹಾರ್ನ್ಬಿಲ್ ತನ್ನನ್ನು ತಾನು ಅನ್ಲಾಕ್ ಮಾಡಿಕೊಳ್ಳಲ್ಲ, ಹೊರಗೆ ಬರಲ್ಲ. ಇದು ಲಾಯಲ್ಟಿ ಅಂತಂದರೆ. ಆದರೆ ಮನುಷ್ಯರಲ್ಲಿ ಏನಾಗ್ತಾ ಇದೆ? ಗಂಡ ಹೆಂಡತಿ ಇಬ್ಬರು ಕೂಡ ತಮ್ಮ ತಮ್ಮ ಪಾರ್ಟ್ನರ್ನ ಕಣ್ಮುಂದೆಯೂ ಬೆನ್ನ ಹಿಂದೆಯೂ ಚೀಟ್ ಮಾಡ್ತಾ ಇದ್ದಾರೆ. ಸೊ ಈಗಿನ ಮನುಷ್ಯ ಪ್ರಾಣಿಗಳು ಎಲ್ಲಿದೆ ಲಾಯಲ್ಟಿ, ಎಲ್ಲಿದೆ ಪ್ರೀತಿ ಪ್ರೇಮ, ಎಲ್ಲಿದೆ ನಂಬಿಕೆ ವಿಶ್ವಾಸ? ಎಲ್ಲವೂ ಕೂಡ ಬಿಸ್ನೆಸ್ ಆಗಿವೆ ಅಷ್ಟೇ. ಲಾಯಲ್ಟಿ ಅನ್ನೋದು, ಪ್ರೀತಿ ಅನ್ನೋದು ಜಂಗಲ್ ಪ್ರಾಣಿಗಳಲ್ಲಿ ನೋಡೋಕ್ಕೆ ಸಿಗ್ಬೋದು, ಆದರೆ ಈ ನಾಡಲ್ಲಿರುವ ಮನುಷ್ಯ ಪ್ರಾಣಿಗಳಲ್ಲಂತೂ ನೋಡೋಕ್ಕೆ ಸಿಗಲ್ಲ, ಚಾನ್ಸೇ ಇಲ್ಲ. ಸಮುದ್ರದಲ್ಲಿ ಸೀ ಓಟರ್ಸ್ಗಳಿರ್ತವೆ, ನೀವು ಇವುಗಳನ್ನು ನೋಡಿರ್ಬೋದು. ರಾತ್ರಿ ಮಲಗುವಾಗ ಈ ಸೀ ಓಟರ್ಸ್ಗಳು ಕೈ ಕೈ ಹಿಡಿದು ಮಲಗ್ತವೆ. ಯಾಕಪ್ಪ ಅಂತಂದರೆ ಸಮುದ್ರದ ಅಲೆಗಳು ರಾತ್ರಿ ನಾವು ಮಲಗಿರುವಾಗ ನಮ್ಮನ್ನೆಲ್ಲಾದರೂ ಬೇರೆ ಕಡೆ ಒಯ್ದುಬಿಟ್ಟು ಬೇರ್ಪಡಿಸಿದರೆ ಅನ್ನೋ ಭಯದಲ್ಲಿ.
ಎಷ್ಟು ಜನ ಗಂಡ ಹೆಂಡತಿ ಈಗ ಕೈ ಹಿಡಿದು ಓಡಾಡ್ತಾ ಇದ್ರೆ, ಕೈ ಹಿಡಿದು ಮಲ್ಕೊಂತ ಇದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಎನಿ ಟೈಮ್ ಕಿತ್ತಾಡ್ಕೊಂಡು, ಹೊಡೆದಾಡ್ಕೊಂಡು, ಬಡದಾಡ್ಕೊಂಡು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಸಿ ವೋಟರ್ಸ್ಗಳಿಗಿರುವ ಬುದ್ಧಿ ನಮ್ಮ ಕಪಲ್ಸ್ಗಳಿಗಿಲ್ಲ. ಇನ್ನು ಪೆಂಗ್ವಿನ್ಗಳನ್ನು ನೀವು ನೋಡಿರ್ತೀರ. ಪೆಂಗ್ವಿನ್ಗಳಿರ್ತಾವಲ್ಲ, ಇವು ಕೂಡ ಲೈಫ್ ಲಾಂಗ್ ಒಂದೇ ಒಂದು ಪಾರ್ಟ್ನರ್ನ ಜೊತೆಗೆ ಅಷ್ಟೇ ಇರ್ತವೆ. ಇವು ಕೂಡ ಪಾರ್ಟ್ನರ್ನ ಬದಲಾಯಿಸಲ್ಲ. ಮತ್ತು ಯಾವಾಗ ಹೆಣ್ಣು ಪೆಂಗ್ವಿನ್ ಮರಿಗಳಿಗೆ ಜನ್ಮ ನೀಡುತ್ತೋ ಆವಾಗ ಗಂಡು ಪೆಂಗ್ವಿನ್ ಆ ಮೊಟ್ಟೆಗಳನ್ನು ಅಪ್ಕೊಂಡ್ಬಿಟ್ಟು ವಾರಗಟ್ಟಲೆ ಆ ಮರಿಗಳಿಗೆ ಸಂರಕ್ಷಣೆಯನ್ನು ನೀಡುತ್ತೆ ಚಳಿ, ಮಳೆ, ಗಾಳಿಯಿಂದ. ಆ ಟೈಮಲ್ಲಿ ಹೆಣ್ಣು ಪೆಂಗ್ವಿನ್ ಕೂಡ ಅದರ ಹತ್ರನೇ ಇರುತ್ತೆ. ವಾರಗಟ್ಟಲೆ ಆಹಾರ ಇಲ್ಲದೆ ಇದ್ರೂ ಕೂಡ ಅವು ಇರ್ತವೆ. ಆದರೆ ತಮ್ಮ ಪಾರ್ಟ್ನರ್ಗಳಿಗೆ ಮೋಸ ಮಾಡಲ್ಲ. ಪೆಂಗ್ವಿನ್ಗಳು ಕೂಡ ಲೈಫ್ ಲಾಂಗ್ ಒಂದೇ ಪಾರ್ಟ್ನರ್ನ ಜೊತೆಗಿರ್ತವೆ. ಸೊ ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇರೋದು, ಮನುಷ್ಯರಲ್ಲಿ ಟ್ರೂ ಲವ್ ಈಗ ಸದ್ಯಕ್ಕಂತೂ ಎಕ್ಸಿಸ್ಟ್ ಆಗಲ್ಲ. ನಿಮಗೆ ಟ್ರೂ ಲವ್ಗೆ ಡೆಮೋ ಬೇಕಪ್ಪ ಅಂತಂದರೆ, ನಂಬಿಕೆ ಲಾಯಲ್ಟಿಗೆ ಡೆಮೋ ಬೇಕಪ್ಪ ಅಂತಂದರೆ ಕಾಡಲ್ಲೇ ಹುಡುಕಿ, ಜಂಗಲ್ನಲ್ಲಿ ನಿಮಗೆ ಉದಾಹರಣೆ ಸಿಗ್ಬೋದು, ಆದರೆ ನಮ್ಮ ನಾಡಲ್ಲಿ ಸಿಗಲ್ಲ. ಇನ್ನು ಕೆಲವೊಂದಿಷ್ಟು ಜನ ಬರ್ತಾರೆ, ಡೌ ರಾಣಿಯರು ಮತ್ತು ಡೌ ರಾಜಗಳು. ಇವ್ರು ಹೇಳ್ತಾರೆ ಎಲ್ಲರೂ ಹಾಗೆ ಇರಲ್ಲ, ನಾನಿದ್ದೀನಿ ಅಂತೇಳಿ ಎದೆ ತಟ್ಕೊಂಡು. ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ನಾವು ಅವ್ರ ಥರ ಇಲ್ಲ, ಇವ್ರ ಥರ ಇಲ್ಲ, ಎಲ್ಲರೂ ಒಂದೇ ಥರ ಇರಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಮೊದಲು ಸರಿಯಾಗಿರಲ್ಲ. ಕುಂಬಳಕಾಯಿ ಕಳ್ಳ ಅಂತಂದರೆ ಯಾರು ಹೆಗಲು ಮುಟ್ಕೊಂಡು ನಾನಲ್ಲ ಅಂತ ಇರ್ತಾರಲ್ಲ, ಅವರೇ ಕಳ್ಳರು ಇರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಇದರಲ್ಲೂ ಕೂಡ ಕೆಲವ್ರು ಹಾಗೆ ಮಾಡ್ತಾರೆ. ಎಲ್ಲೋ ಕೆಲವೊಂದಿಷ್ಟು ಎಕ್ಸೆಪ್ಷನಲ್ ಕೇಸ್ಗಳು ಇರ್ತವೆ, ಕೋಟಿಗೊಬ್ಬರು ಇರ್ತಾರೆ. ಸೊ ಹಂಗಂತ ಹೇಳ್ಬಿಟ್ಟು ಅವ್ರು ಹೇಳೋದನ್ನೇ ನಿಜ ಅಂತ ನಂಬಕ್ಕಾಗಲ್ಲ. ಎನಿ ಟೈಮ್ ಮೆಜಾರಿಟಿಗೇನೆ ವಿಕ್ಟ್ರಿ ಅಂತ ಡಿಸಿಷನ್ ಘೋಷಣೆ ಮಾಡ್ತಾರೆ. ಇಲೆಕ್ಷನ್ನಲ್ಲಿ ಒಳ್ಳೆಯವರು ಸೋತಿದ್ದಾರೆ, ಅವ್ರಿಗೆ ಕಡಿಮೆ ಓಟ್ ಬಿದ್ದಿದೆ, ಇವ್ರು ಒಳ್ಳೆಯವರು ಇದ್ದಾರೆ ಅಂತೇಳಿ ಇವ್ರಿಗೇನು ಪ್ರೈಮ್ ಮಿನಿಸ್ಟರ್ ಮಾಡಲ್ಲ. ಇಲೆಕ್ಷನ್ನಲ್ಲಿ ಕೆಟ್ಟವ್ರಿಗೆ ಜಾಸ್ತಿ ಓಟ್ ಬಿದ್ದರೂ ಕೂಡ ಅವ್ರು ಮೆಜಾರಿಟಿಯಿಂದ ಗೆದ್ದು ಬಂದಿದ್ದಾರೆ ಅಂತೇಳಿ ಅವರನ್ನೇ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ಯಾವುದೇ ಒಂದು ಡಿಸಿಷನ್ ಇರಲಿ, ಒಪಿನಿಯನ್ ಇರಲಿ, ಮೆಜಾರಿಟಿನೇ ಗೆಲ್ಲುತ್ತೆ. ಸೊ ಮೆಜಾರಿಟಿ ಯಾರ ಕಡೆ ಇದೆ, ಟ್ರೂ ಲವ್ ಡಸಂಟ್ ಎಕ್ಸಿಸ್ಟ್. ಹೀಗಾಗಿ ಟ್ರೂ ಲವ್ ಡಸಂಟ್ ಎಕ್ಸಿಸ್ಟ್, ಬಾತ್ ಖತಮ್. ಐ ಹೋಪ್ ನಿಮಗೆ ಈಗ ಟ್ರೂ ಲವ್ ಎಕ್ಸಿಸ್ಟ್ ಆಗಲ್ಲ, ಪ್ರೀತಿ ಅನ್ನೋದೊಂದು ಭ್ರಮೆ ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.